ಈಗ ದರ್ಶನ್ ಸರ್ ಸಿನಿಮಾದಿಂದ ಪರಿಚಯ ಆದರೆ ವಿಜಯಲಕ್ಷ್ಮಿ ಅವರು ನೀವು ಕೂಡ ಹತ್ರದಿಂದ ನೋಡಿರ್ತೀರಿ. ಸೊ ಅವ್ರಿಗಿಂತ ಜಾಸ್ತಿ ಬಾಂಡಿಂಗ್, ಸ್ನೇಹ, ಪ್ರೀತಿ ವಿಜಯ್ ಅಕ್ಕನ ಜೊತೆ ಇರುತ್ತೆ. ಸೊ ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ, ಯಾಕಂದರೆ ನೀವು ಖುಷಿಯಾಗಿರೋ ಸನ್ನಿವೇಶದಲ್ಲಿ ಇರ್ತೀವೋ ಇಲ್ಲ ಗೊತ್ತಿಲ್ಲ, ದುಃಖದಲ್ಲಿ ಪಾಲ್ಗೊಳ್ಬೇಕು. ಈ ಥರದ್ದಾದಾಗ ಫೋನ್ ಮಾಡಿ ಕೇಳೋದಕ್ಕೂ ಅಂದರೆ ಒಂದು ಆತಂಕ ಇರುತ್ತೆ, ಏನು ಅಂದ್ಕೊಳ್ತಾರಂತ. ಆದರೂ ಏನಾದರೂ ಟ್ರೈ ಮಾಡಿದ್ರೆ ಅವ್ರಿಗೆ ಮಾತಾಡಿಸಿ ಏನಾಯಿತು ಆ್ಯಕ್ಚುಲಿ ಅಂತ ಹೇಳೋದಕ್ಕೆ ಏನಾದರೂ ಟ್ರೈ ಮಾಡಿದ್ರು? ಅಲ್ಲ, ಕಾಲ್ ಮಾಡಿದ್ದು ಸೇಮ್ ಡೇ ಕಾಲ್ ಮಾಡಿದೆ. ಅದು ನಂಗೆ ಗೊತ್ತಿತ್ತು ಎತ್ಕೊಳ್ಳಲ್ಲ ಅಂತ. ಏಕೆಂದರೆ ನಾವು ವಿಜಿ ಮತ್ತು ನಾನು ಕೂಡ ಈ ಒಂಥರ ಕೆಲವು ಗೆಳೆತನ ಇರುತ್ತೆ. ನಿಮಗೂ ಇರ್ತಾರೆ ಆ ಥರ. ಕಾಲೇಜಲ್ಲಿ ಫ್ರೆಂಡ್ಸ್ ಆದವರು ನೀವು 2 ವರ್ಷನೋ 3 ವರ್ಷನೋ 4 ವರ್ಷಕ್ಕೋ ಸೇರ್ತೀರಾ, ಬಟ್ ಬಾಂಡಿಂಗ್ ಹಾಗೆ ಇರುತ್ತೆ. ಆ ರೀತಿಯಾದಂಥ ಗೆಳೆತನ ನಾವು ರೆಗ್ಯುಲರಾಗಿ ಸಿಗೋದಿಲ್ಲ, ರೆಗ್ಯುಲರಾಗಿ ಏನು ಮಾಡೋದಿಲ್ಲ. ಬಟ್ ವರ್ಷಕ್ಕೆ 1-2 ಸರಿನೋ ಏನಾದರೂ ಸಿಕ್ಕಿದ್ರೆ ತುಂಬಾ ಆಪ್ತತೆ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಬಹಳ ವಿಶೇಷವಾದಂಥ ಬಾಂಡಿಂಗ್ ನಮ್ಮದು. ಸೊ ನನಗೆ ಫಸ್ಟ್ ಅದೇ ಅನಿಸ್ತು ಎತ್ಕೊಳ್ಳಲ್ಲ ಅಂತ. ಆದರೂ ನಾನು ಕಾಲ್ ಮಾಡಿದ್ದೆ, ತಗೊಳ್ಳಿಲ್ಲ. ಆ್ಯಂಡ್ ಮೆಸೇಜ್ ಡ್ರಾಪ್ ಮಾಡಿದ್ದೆ. ಸೊ ಏನೇ ಆದ್ರೂ ಧೈರ್ಯವಾಗಿರೋ ಅಂತ. ಅದು ಬಿಟ್ಟರೆ ಅದಾದಮೇಲೆ ಭಾಳ ಟೈಮ್ ನಂತರ ಮತ್ತೆ ಮಾತಾಡಿಸಿ ಲಾಸ್ಟ್ ವೀಕ್ ಹೋಗಿ ಮೀಟ್ ಮಾಡಿದ್ದು. ಆ್ಯಂಡ್ ನನಗೆ ಗೊತ್ತಿತ್ತು ಶಿ ಈಸ್ ವೆರಿ ಸ್ಟ್ರಾಂಗ್. ಇವಾಗಿನ ನೋಡ್ತಾ ಇಲ್ಲ, ನಾವು ಬಹಳ ವರ್ಷದಿಂದ ನೋಡ್ತಾ ಇರೋಂಗೆ ಶಿ ಈಸ್ ವೆರಿ ವೆಲ್ ಎಜುಕೇಟೆಡ್, ವೆಲ್ ಬಿಹೇವ್ಡ್ ಲೇಡಿ. ಆ್ಯಂಡ್ ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ತಗೋಬೇಕು, ಯಾವ ರೀತಿಯಾಗಿ ಧೈರ್ಯವಾಗಿ ತೊಗೋಬೇಕು, ಏನು ಮಾಡಬೇಕು ಮುಂದೆ. ಸುಮ್ಮನೆ ಕೂತ್ಕೊಂಡು ಮನೇಲಿ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಇದು ಬಗೆಹರಿಯಲ್ಲ. ಸೊ ಏನು ಮಾಡಬೇಕು, ಜೊತೆಯಲ್ಲಿ ನಿಂತಿರೋದಿರ್ಬೋದು, ಪ್ರೀತಿಸಿದವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದಿರ್ಬೋದು. ಅದಕ್ಕೆಲ್ಲದಕ್ಕೂ ಮಾದರಿಯಾಗಿ ಇವಾಗ ವಿಜಯಲಕ್ಷ್ಮಿ ಇರೋದು. ಆ್ಯಂಡ್ ದರ್ಶನ್ ಅವರ ಲೈಫಲ್ಲಿ ನಾನು ಕಂಡ ಹಾಗೆ ಬೋತ್ ದ ವಿಕ್ಟ್ರಿ ಆ್ಯಂಡ್ ದ ಮನಿ ಎರಡೂ ಬಂದಿರೋದು ಇವಳಿಂದಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೆ. ಸೊ ದಟ್ ಬೋತ್ ವಿಜಯ ಆ್ಯಂಡ್ ಲಕ್ಷ್ಮಿ ಈಸ್ ಬಿಕಾಸ್ ಆಫ್ ಹರ್. ಸೊ ಅದನ್ನು ಯಾವತ್ತೂ ಅವರು ಕೂಡ ಬಿಟ್ಕೊಡೋದಿಲ್ಲ. ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವು ರಿಲೇಷನ್ ಏನಿರುತ್ತೆ ಗೊತ್ತಾ ಮೇಡಮ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇದ್ಯಾವ ಥರ ಅದ್ಯಾವ ಥರ ಅಂತ ನಾವು ಹೊರಗಡೆಯಿಂದ ಮಾತಾಡ್ತಿರ್ತೀವಲ್ಲ, ಆ ಬಾಂಡಿಂಗ್ ನೋಡಿದವ್ರಿಗೆ ಸ್ವಲ್ಪನಾರು ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಜಿ ಅವ್ರನ್ನ ಬಿಟ್ಕೊಡೋದಿಲ್ಲ. ಪ್ರೀತಿಯಿಂದ ಇಲ್ಲ, ನಾನು ಇಂಡಸ್ಟ್ರಿನಲ್ಲಿದ್ದೆ ಅಂದರೆ ನಾನು ಹಾಡ್ತಿದ್ದೆ. ನಾನು ಮತ್ತು ವಿಜಿ ಇಬ್ಬರೂ ಒಂದು ಚಾನಲಲ್ಲಿ ನಿರೂಪಕರಾಗಿದ್ವಿ ಫಾರ್ ಅ ಶಾರ್ಟ್ ಪೀರಿಯಡ್. ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ಡು ವಿಜಿ ಮಾಡಿದ್ದು. ಅಲ್ಲಿ ಪರಿಚಯ ಆಗಿತ್ತು. ನಾವು ಮೇಕಪ್ ರೂಮ್ನಲ್ಲಿ ಸಿಕ್ಕಿದ್ದು ಫಸ್ಟು. ಶಿ ವಾಸ್ ವೆರಿ ಬ್ಯೂಟಿಫುಲ್. ಶಿ ವಾಸ್ ಈಗಲೂ ತುಂಬಾ ಚೆನ್ನಾಗಿದ್ದಾಳೆ. ಆ್ಯಂಡ್ ಶಿ ಹ್ಯಾಡ್ ಕರ್ಲಿ ಹೇರ್, ತುಂಬ ಚೆನ್ನಾಗಿತ್ತು. ಸೊ ನಾನು ಅದರಿಂದ ಫಸ್ಟ್ ಮಾತಾಡ್ಸಿದ್ದೀನಿ, ತುಂಬ ಚೆನ್ನಾಗಿದೆ ಹಿಂಗೆ ಅಂತ. ಬಟ್ ಶಿ ಈಸ್ ವೆರಿ ಯಂಗರ್ ಟು ಮೀ. ಆ್ಯಂಡ್ ಅದಾಗಿ ಹಿಂಗೆ 1-2-3 ಒಟ್ಟೊಟ್ಟಿಗೆ ನಮ್ಮದು ಶೂಟಿಂಗ್ ಎಲ್ಲ ಸ್ಕೆಡ್ಯೂಲ್ ಆಗ್ತಾಯಿತ್ತು. ಅದಾಗಿ ಸ್ವಲ್ಪ ಟೈಮ್ಗೆ ಅವ್ರಿಗೆ ದರ್ಶನ್ ಅವ್ರಿಗೆ ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಇದು ಸಿಕ್ತೋ, ಅದಾಗಿ ಸಿನಿಮಾ ರಿಲೀಸ್ ಆಗೋ ಒಂದು ಹಂತ ಬಂದಾಗ ಶಿ ಲೆಫ್ಟ್. ಅದನ್ನು ಕೂಡ ಮಾಡ್ತಾ ಇರಲಿಲ್ಲ ಅವಳು ಚಾನಲಲ್ಲಿ. ಚಾನಲಲ್ಲೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಶಿ ಗಾಟ್ ಅ ವೆರಿ ಗುಡ್ ಜಾಬ್. ತುಂಬ ದೊಡ್ಡ ಕಂಪ್ನಿಯಲ್ಲೇ ಸಿಕ್ಕಿತ್ತು. ಅದು ಕೂಡ ಅವಳು ಹೋಗಲಿಲ್ಲ. ಬಿಕಾಸ್ ಶಿ ಗಾಟ್ ಮ್ಯಾರಿಡ್. ಮದುವೆ ಆದಮೇಲೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ಲು. ನಮ್ಮ ಜೊತೆ ಎಲ್ಲೇ ಬಂದ್ರೂ ಈ ಟೈಮು ಅಷ್ಟೇ. ಆ ಟೈಮ್ ಒಳಗಡೆ ವಿನೀಶ್ ಬರ್ತಾನೆ, ಸ್ಕೂಲಿಂದ ಬರ್ತಾನೆ, ಅವನಿಗೆ ಇದು ಸ್ನ್ಯಾಕ್ಸ್ ಇರ್ಬೋದು, ಇದಿರ್ಬೋದು. ಆಮೇಲೆ ಎಕ್ಸಾಮ್ ಟೈಮ್ ಇದ್ದರೆ ಆ ಟೈಮಲ್ಲಂತೂ ಯಾವುದೇ ಕಾರಣಕ್ಕೆ ಫೋನು ತೊಗೊಳ್ತಿರ್ಲಿಲ್ಲ. ಅಷ್ಟು ಶಿ ಈಸ್ ವೆರಿ ವೆರಿ ಕೇರಿಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.